ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಪಿ ಎನ್ ಬ್ರೋ. ದಿಸ್ ಈಸ್ ಚರಣ್. ನಾವು ಮೊನ್ನೆ ಫ್ರೈಡ್ ಅನಾಲಿಸಿಸ್ ಏನು ಮಾಡಿದ್ವಿ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ಇವತ್ತು ಮಾರ್ನಿಂಗ್ ಏನು ಅಪ್ಡೇಟ್ಸ್ ಇತ್ತು, ಪ್ಲಸ್ ಆ 21 ಡೇಸ್ ಚಾಲೆಂಜಲ್ಲಿ ಇವತ್ತು 9ನೇ ದಿನ ಅದೇನಾಗಿದೆ ಅದೆಲ್ಲ ಒಂದ್ಸಲಿ ತೋರಿಸ್ತೀನಿ, ನಾನು ನೋಡ್ಕೊಳ್ಳಿ. ಈಗ ಅನಾಲಿಸಿಸ್ ವೀಡಿಯೋ ಒಂದ್ಸಲಿ ಪ್ಲೇ ಮಾಡ್ತೀನಿ. ಆ ಲೆವೆಲ್ಸು ಅದೆಲ್ಲ ಹೆಂಗೆ ವರ್ಕ್ ಆಗಿದ್ದಾವೆ, ಅದಾದಮೇಲೆ ಲೈವಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ನ ನಾವು ಯಾವ ಥರ ಫೈಂಡ್ ಔಟ್ ಮಾಡ್ಕೋಬೇಕು ಅದನ್ನು ಹೇಳ್ಕೊಡ್ತೀನಿ. ಈಗ ನೋಡ್ಕೊಳ್ಳಿ. ಫಸ್ಟ್ ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಒಂದ್ಸಲಿ. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎರಡನ್ನೂ ತೋರಿಸ್ಬೇಕಂದ್ರೆ ವೀಡಿಯೋ ಲೆಂತ್ ಆಗೋಗುತ್ತೆ. ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ಇರ್ತದೆ. ನಾನು ಇವಾಗ ಸದ್ಯಕ್ಕೆ ನಿಫ್ಟಿ ಒಂದು ತೋರಿಸ್ತೀನಿ, ಬ್ಯಾಂಕ್ ನಿಫ್ಟಿ ಒಂದು ತೋರಿಸ್ತೀನಿ, ನೋಡ್ಕೊಳ್ಳಿ. ನಿಫ್ಟಿ ಈ ರೆಸಿಸ್ಟೆನ್ಸ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿ, ಎಲ್ಲರೂ ಡೇ ಹೈ ಬ್ರೇಕ್ ಆದರೆ ಮಾಡ್ತೀನಿ ಅಂತ ಹೇಳ್ತಾರೆ, ಬಟ್ ಅದು ನನಗೆ ಗೊತ್ತಿಲ್ಲ, ಅವ್ರವ್ರ ಇಷ್ಟ. ಅದು ನಾನು ಅದೇನು ಹೇಳಕ್ಕೆ ಬರಲ್ಲ. ಈ ರೆಸಿಸ್ಟೆನ್ಸ್ ಮೇಲೆ ಒಂದು ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಅಂದರೆ ನಾನು ಬೈಯಿಂಗ್ ಕಡೆ ಪ್ಲ್ಯಾನ್ ಮಾಡ್ತೀನಿ. ಈ ಸಪೋರ್ಟ್ ಬ್ರೇಕ್ ಮಾಡಿದೆ ಅಂದರೆ ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ತೀನಿ. ಇದು ಓಕೆ, ಇದು ನನ್ನ ನಿಫ್ಟಿ ಲೆವೆಲ್ಸ್ ನೋಡ್ಕೊಂಡ್ರಲ್ವಾ. ಈ ರೆಸಿಸ್ಟೆನ್ಸ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ನಾನು ಬೈಯಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಆರ್ ಈ ಸಪೋರ್ಟ್ ಬ್ರೇಕ್ ಮಾಡಿ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಆವಾಗ ನನ್ನ ಟಾರ್ಗೆಟ್ ಇದು ಬ್ರೇಕ್ ಆದರೆ ಇದು ಟಾರ್ಗೆಟ್. ಇದನ್ನು ಡ್ಯುಯಲ್ ಯು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ದೆ. ಓಕೆ, ಇದು ನಿಫ್ಟಿ ಲೆವೆಲ್ಸು ನೋಡ್ಕೊಳ್ಳಿ. 26,100, 25,962 ಲೆವೆಲ್ಸ್ ನೋಡ್ಕೊಳ್ಳಿ. ಓಕೆ, ಈಗ ನೀವು ಚಾರ್ಟ್ ಮೇಲೆ ಬಂದರೆ ಇವತ್ತು ಲೈವ್ ಬೆಳಿಗ್ಗೆ ಈ ರಿಜೆಕ್ಷನ್ ಕ್ಯಾಂಡಲ್ ನೋಡಿ ಎಲ್ಲರೂ ಬೈಯಿಂಗ್ ಅಂದಿರ್ತಾರೆ. ಓಕೆ, ಬಟ್ ನಾನು ಬೆಳಿಗ್ಗೆ 9:18ಕ್ಕೆ ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಕೊಟ್ಟಿದ್ದೆ, ಅದೇ ಅಪ್ಡೇಟ್ ಮಾಡಿದ್ದೆ. ನಾನು ಸೆಲ್ಲಿಂಗ್ ಕಡೆ ಇರ್ತೀನಿ ಅಂತ. ಈ ಮೂಮೆಂಟಮ್ ಪೂರ್ತಿ ಕ್ಯಾಚ್ ಆಯಿತು. ಅದಾದಮೇಲೆ ನಮ್ಮ ಸಪೋರ್ಟ್, ಈಗ ನೀವು ಇಲ್ಲಿ ಸಪೋರ್ಟ್ ಹಾಕ್ಕೊಂಡಿದ್ವಿ ನೆನ್ನೆ ಫ್ರೈಡೇ. ಈ ಸಪೋರ್ಟ್ ಒನ್ಸ್ ಬ್ರೇಕ್ ಆದರೆ ಇದೇನಾಗುತ್ತೆ ಅಂದರೆ ರೆಸಿಸ್ಟೆನ್ಸ್ ಆಗುತ್ತೆ. ಇದು ನಾನು ಲೈವ್ ಮಾರ್ಕೆಟಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಸ್ಟೂಡೆಂಟ್ಸ್ಗೆ. ಇದು ಒನ್ಸ್ ಬ್ರೇಕ್ ಆದರೆ ರೆಸಿಸ್ಟೆನ್ಸ್ ಆಗುತ್ತೆ, ಮತ್ತೆ ಅದಕ್ಕೆ ರೀಟ್ರೇಸ್ ಮಾಡಿ ಮತ್ತೆ ಫಾಲ್ ಆಗುತ್ತೆ. ಒನ್ಸ್ ನಮ್ಮ ಸಪೋರ್ಟ್ ಬ್ರೇಕ್ ಮಾಡಿದ್ರೆ ಮತ್ತೆ ಅದ್ರ ಮೇಲೆ ಹೋಗೋಕ್ಕೆ ತುಂಬ ಕಷ್ಟ. ಓಕೆ, ಇದು ಫ್ರೈಡೇ ಹೇಳಿದ್ದೆ ಇದೇ ಲೆವೆಲ್ಸ್ 26,100. ಇವಾಗ ಅದೇ ಲೆವೆಲ್ಸ್ ತೋರಿಸಿ ಹೇಳ್ತಾ ಇದ್ದೀನಿ, ಲೈವ್ ಮಾರ್ಕೆಟ್ ನಡೆದಿರೋದು. ಓಕೆ, ನೀವು ಯಾವ ಟೈಮ್ ಫ್ರೇಮಲ್ಲಾದರೂ ನೋಡ್ಕೋಬೋದು. 5 ಮಿನಿಟ್ಸ್ ನೋಡ್ಕೊಳ್ಳಿ, 50 ಮಿನಿಟ್ಸ್ ನೋಡ್ಕೊಳ್ಳಿ. ಓಕೆ, ಈಗ ನಾವು ಫಸ್ಟ್ ಏನು ಮಾಡಿದ್ವಿ ಅಂದರೆ ಈ ಮೂಮೆಂಟಮ್ ಪೂರ್ತಿ ಬೆಳಿಗ್ಗೆ ಕ್ಯಾಪ್ಚರ್ ಮಾಡಿದ್ವಿ. ಅದಾದಮೇಲೆ ಇಲ್ಲಿ 1 ಅವರ್ ಏನು ಟ್ರೇಡ್ ಮಾಡಿಲ್ಲ, ಎಕ್ಸಿಟ್ ಆಗೋಗಿದ್ವಿ. ಇದು ಇದೇ ಲೆವೆಲ್ಗೆ ರೀಟ್ರೇಸ್ ಮಾಡಿ ಲೋ ಬ್ರೇಕ್ ಆಗುವಾಗ ಮತ್ತೆ ಸೆಲ್ಲಿಂಗ್ ಪ್ಲಾನ್ ಮಾಡಿಕೊಂಡ್ರೆ ಇಲ್ಲಿವರೆಗೂ. ಓಕೆ, ನಮ್ಮ ಸಪೋರ್ಟ್ವರೆಗೂ ಕ್ಲಿಯರಾಗಿ ಈ ಮೂಮೆಂಟಮ್ ಕ್ಯಾಪ್ಚರ್ ಆಯಿತು. ಓಕೆ, ಇದು ಇವತ್ತು ನಾವು ಮಾಡಿರೋದು ನಮ್ಮ ಲೆವೆಲ್ಸ್. ಇದು ಕಾನ್ಸೆಪ್ಟ್ ಏನಂದರೆ, ಒನ್ಸ್ ಲೈವ್ ಮಾರ್ಕೆಟಲ್ಲಿ ನಾವು ಸಪೋರ್ಟ್ ಹಾಕ್ಕೊಂಡಿರ್ತೀವಲ್ವ, ಇದು ಒನ್ಸ್ ಬ್ರೇಕ್ ಆದರೆ ರೆಸಿಸ್ಟೆನ್ಸ್ ಆಗುತ್ತೆ, ರೆಸಿಸ್ಟೆನ್ಸ್ ಒನ್ಸ್ ಬ್ರೇಕ್ ಆದರೆ ಸಪೋರ್ಟ್ ಆಗುತ್ತೆ. ಇದು ನಾನು ಸುಮಾರು ಒಂದು 500 ವಿಡಿಯೋದಲ್ಲಿ ಹೇಳಿರ್ತೀನಿ. ಇವತ್ತು ಲೈವಲ್ಲಿ ಪರ್ಫೆಕ್ಟಾಗಿ ಬಂದಿದೆ, ಅದಕ್ಕೆ ತೋರಿಸಿ ಹೇಳ್ತಾ ಇದ್ದೀನಿ. ಓಕೆ, ನೀವು ಅಷ್ಟೇ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿಕೊಂಡ್ರೆ ಒನ್ಸ್ ಬ್ರೇಕ್ ಆದರೆ ರೆಸಿಸ್ಟೆನ್ಸೇ ಆಗೋದದು, ನೆನ್ಪಿಟ್ಕೊಳ್ಳಿ. ಓಕೆ, ಇದು ನಮ್ಮ ಲೆವೆಲ್ಸ್ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ಅಪ್ಡೇಟ್ ಏನು ಕೊಟ್ಟಿದ್ವಿ ಅಂದರೆ ಟೆಲಿಗ್ರಾಮಲ್ಲಿ ನೋಡ್ಕೊಳ್ಳಿ. ಬೆಳಿಗ್ಗೆ ಇವತ್ತೊಂದು ಡಿಸೆಂಬರ್ 8ನೇ ತಾರೀಕು. ಇಲ್ಲಿ ಒಂದು ಕಾಲ್ ಕೂಡ ಅಪ್ಡೇಟ್ ಮಾಡಿದ್ವಿ 9:00ವರೆಗೆ. 26,500 PE, 350 ಎಂಟ್ರಿ ಇಲ್ಲಿತ್ತದು. ಓಕೆ, 350 ಎಂಟ್ರಿ ಮಾರ್ಕೆಟ್ ಇಲ್ಲಿತ್ತು. ಇವಾಗ ಹೋಗಿ ನೋಡ್ಕೊಳ್ಳಿ, ಅದು 600 ಆಗಿದೆ. ಅಂದರೆ ಆಲ್ಮೋಸ್ಟ್ ಇನ್ವೆಸ್ಟ್ಮೆಂಟಲ್ಲಿ 80% ಬಂದುಬಿಟ್ಟಿದೆ. 10,000ಕ್ಕೆ 8,000 ಪ್ರಾಫಿಟ್ ಥರ 80% ಬಂದಿದೆ. ನೋಡ್ಕೋಬೋದು ನೀವು. ನಾವು ಟಾರ್ಗೆಟ್ 2ವರೆಗೂ ಇದ್ವಿ, ಅದಾದಮೇಲೆ ಸಪೋರ್ಟ್ ಹತ್ರ ಎಕ್ಸಿಟ್ ಆಗಿ ಮತ್ತೆ ರೀ ಎಂಟ್ರಿ ತಗೊಂಡು. ಓಕೆ, ಇವತ್ತು ಸಂಬಂಧಪಟ್ಟಿದ್ದು. ಪ್ಲಸ್ ಗೋಲ್ಡಲ್ಲಿ 21 ಡೇಸ್ ಚಾಲೆಂಜ್ ಮಾಡ್ತಿದ್ದಾವಲ್ಲ, ಅದರಲ್ಲಿ ಇವತ್ತು 9ನೇ ದಿನ. ಗೋಲ್ಡಲ್ಲಿ ಇಲ್ಲಿ ಟ್ರೇಡ್ ಮಾಡಿ ಅಪ್ಲೋಡ್ ಮಾಡಿದ್ದೆ, ನಾನು ಅಪ್ಡೇಟ್ ಕೊಟ್ಟಿದ್ದೆ. ಓಕೆ, ಅದಕ್ಕೆ ಸಂಬಂಧಪಟ್ಟಿದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಇಲ್ಲಿದೆ, ನೋಡ್ಕೋಬೋದು ನೀವು. $26 ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಟಾಯಿತು, ಎಕ್ಸಿಟ್ ಆಗೋಯ್ತು. ಓಕೆ, $26 ಪ್ಲಸ್ ಮಾಡಿದ್ವಿ. ಇದು ಡೇ 9. ಇದು ಇವತ್ತು ಲೈವ್ ಟ್ರೇಡ್. ಓಕೆ, ಈಗ ನಾಳೆ ಏನು ಮಾಡಬೇಕು? ನಾಳೆ ನಿಫ್ಟಿ ಲೆವೆಲ್ಸ್ ಈ ಮೇಜರ್ ಸಪೋರ್ಟ್ ಇಲ್ಲಿಗೆ ಹಾಕ್ಕೊಳ್ಳಿ, ಮಿಡ್ ಸಪೋರ್ಟ್ ಇಲ್ಲಿಗೆ ಹಾಕ್ಕೊಳ್ಳಿ. ಇಲ್ಲಿಗೆ ಯಾಕೆ ಹಾಕ್ತೀರಾ ಸರ್ ಅಂದರೆ, ಅದಕ್ಕೆ ಟೈಮ್ ಬಂದಾಗ ಅದನ್ನು ಹೇಳೋಣ. ರೆಸಿಸ್ಟೆನ್ಸ್ ಸೇಮ್, ಯಾವುದೇ ಕಾರಣಕ್ಕೂ ರೆಸಿಸ್ಟೆನ್ಸ್ ಚೇಂಜ್ ಆಗಲ್ಲ. ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ, ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ, ಸೇಮ್ ಲೆವೆಲ್ಸ್ ರನ್ನಿಂಗ್ ಇರ್ತವೆ. ಈಗ ಬ್ಯಾಂಕ್ ನಿಫ್ಟಿಯಲ್ಲಿ ಈ ಸೆಲ್ಲಿಂಗ್ ನೋಡಿ
ನಿಫ್ಟಿಯಲ್ಲಿ ಅಷ್ಟೇ, ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಒಳ್ಳೆ ಫಾಲ್ ಆಯಿತು ಸೆಲ್ಲಿಂಗ್. ಓಕೆ, ಟೆಕ್ನಿಕಲ್ ಆಗಿ ಎಲ್ಲ ಗುಡ್, ಟೆಕ್ನಿಕಲ್ ಆಗಿ ಎವ್ರಿಥಿಂಗ್ ಈಸ್ ಗುಡ್ ಸೆಲ್ಲಿಂಗ್ ಸೈಡ್. ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಬೈಯಿಂಗ್. ನಾಳೆ ನಾನು ಬೈಯೇ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ದಿಸ್ ಈಸ್ ಮೈ ವ್ಯೂ ಓನ್ಲಿ. ನಾನು ಯಾವಾಗ ಬೈ ಮಾಡ್ತೀನಿ ಅಂದರೆ, ನೋಡಿ, ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಇದ್ರ ಮೇಲೆ ಕ್ಲೋಸ್ ಆದರೆ ಒಂದು ಕ್ಯಾಂಡಲ್ ಇದ್ರ ಹೈ ಕ್ರಾಸ್ ಆಗುವಾಗ ನಾನು ಬೈಯಿಂಗ್ ಪ್ಲಾನ್ ಮಾಡ್ಕೊಳ್ತೀನಿ. ಆರ್ ಫ್ಲಾಟ್ ಆಗಿ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿ 50 ಮಿನಿಟ್ಸಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ಇಲ್ಲಿಂದ ಕಂಪ್ಲೀಟಾಗಿ ಬೈ ಪ್ಲಾನ್ ಮಾಡ್ತೀನಿ. ಎಲ್ಲ ಸೆಲ್ಲಿಂಗ್ ಇದೆ, ನಾನು ಬೈಯಿಂಗೇ ಮಾಡ್ತೀನಿ. ಓಕೆ, ದಿಸ್ ಈಸ್ ಮೈ ವ್ಯೂ. ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ, ಸ್ವಲ್ಪ ಸಪೋರ್ಟ್ ಮಾಡಿಫೈ ಆಗಿದೆ, ರೆಸಿಸ್ಟೆನ್ಸ್ ಸೇಮ್ ಇರ್ತವೆ. ಇದರ ಹೈ ಬ್ರೇಕ್ ಆಗಿದೆ ಅಂದರೆ ಕಂಪ್ಲೀಟ್ ಬೈಯಿಂಗ್. ಆರ್ ಇಲ್ಲೊಂದು 50 ಮಿನಿಟ್ಸಲ್ಲಿ ರಿಜೆಕ್ಷನ್ ಬಂದರೆ ಕಂಪ್ಲೀಟ್ ಬೈಯಿಂಗ್. ಸೆಲ್ಲಿಂಗ್ ಮಾಡಬೇಕಂದ್ರೆ ಇದ್ರ ಕೆಳಗಡೆ ಅದು ನಾನು ಲೈವಲ್ಲಿ ಅಪ್ಡೇಟ್ ಮಾಡ್ತೀನಿ, ಟೆಲಿಗ್ರಾಮಲ್ಲಿರೋರು ಕೂಡ. ಆ ಟೆಲಿಗ್ರಾಮ್ಗೆ ಯಾವ ಥರ ಜಾಯ್ನ್ ಆಗಬೇಕು ಅಂದರೆ, ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಆರ್ ಎನಿ ಎನ್ಕ್ವೈರೀಸ್ ಅಬೌಟ್ ಅವರ್ ಕೋರ್ಸ್ ಆಫ್ಲೈನ್ ಆ್ಯಂಡ್ ಆನ್ಲೈನ್, ಇಲ್ಲೊಂದು ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಈಗ ಈ ಲೆವೆಲ್ಸ್, ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಆ್ಯಂಡ್ ನಿಫ್ಟಿ ಲೆವೆಲ್ಸ್, ಈ ಲೆವೆಲ್ಸ್ ಅನಾಲಿಸಿಸ್ ಏನು ಕೊಡ್ತಾ ಇದ್ದೀನಿ ನಾನು, ದಿಸ್ ಈಸ್ ಆಲ್ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನೀವು ಬೈ ಮಾಡ್ತೀರ ಅಂತ ಹೇಳಿದ್ರಿ ಸರ್, ನಾನು ನಿಮ್ಮನ್ನು ನೋಡ್ಕೊಂಡು ಬೈ ಮಾಡಿದೆ, ನನಗೆ ಲಾಸ್ ಆಯಿತು, ನಮಗೆ ಸಂಬಂಧ ಇಲ್ಲ. ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್ ಆ್ಯಂಡ್ ದಿಸ್ ಈಸ್ ಮೈ ವ್ಯೂ ಓನ್ಲಿ. ಓಕೆ, ಆ್ಯಂಡ್ ನೆನ್ನೆ ಒಂದು ಆಪ್ಷನ್ ಬೈಯಿಂಗ್ ಮಾಡಿದ್ವಲ್ಲ ಮೊನ್ನೆ, ಅದಕ್ಕೊಂದು 7 to 8 ಮೆಂಬರ್ಸು ವಾಟ್ಸಪ್ಪಲ್ಲಿ ಮಾಡಿದ್ದೀರಾ, ಎಲ್ಲರ ಹೆಸರು ನೋಟೆಡ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.